2 ತಿಂಗಳಿಗೆ ಅವರು ಫೀಲ್ಡಿಗೆ ಬರ್ತಾರೆ. ಜೊತೆಗೆ ಇನ್ನೂ 600 ಜನರದ್ದು ಸಬ್ ಇನ್ಸ್ಪೆಕ್ಟರ್ನು ಕೂಡ ರೆಕ್ರೂಟ್ ಮಾಡ್ತೀವಿ. ಆಮೇಲೆ ಕಾನ್ಸ್ಟೇಬಲ್ಸನ್ನು 15,000 ಹುದ್ದೆ ಖಾಲಿ ಇದೆ ಈಗ ನಮ್ಮಲ್ಲಿ. ಅದನ್ನು ಕೂಡ ಹಂತ ಹಂತವಾಗಿ ಮಾಡ್ತೀವಿ. ಇನ್ನೊಂದು ಬಹುಶಃ ವಾರ 15 ದಿವಸ ಅಥವಾ ಸೆಷನ್ ಆದಮೇಲೆ ನಾವು ನೋಟಿಫಿಕೇಷನ್ ಮಾಡ್ತೀವಿ. ಫೈನಾನ್ಸ್ ಆಗಲೇ ಕ್ಲಿಯರ್ ಮಾಡಿದ್ದಾರೆ. 4,500 ಕಾನ್ಸ್ಟೇಬಲ್ಸಿಗೆ ರಿಕ್ರೂಟ್ಮೆಂಟನ್ನು ಪ್ರೋಸೆಸ್ ಪ್ರಾರಂಭ ಮಾಡಿದೆ. ಸರ್, ಮೊನ್ನೆ ಧಾರವಾಡದಲ್ಲಿ ವಿದ್ಯಾರ್ಥಿಗಳು ನಾನು ಗಮನಿಸಿದ್ದೇನೆ. ಅಲ್ಲಲ್ಲ ನೋಡಿ, ಅವರು ಪಾಪ ಅವ್ರಿಗೆ ರಿಕ್ರೂಟ್ಮೆಂಟ್ ಆಗಬೇಕು ಅಂತ ಅಲ್ವಾ, ಇಲ್ಲಿವರೆಗೂ ಆಗಿರಲಿಲ್ಲ, ಅನೇಕ ಕಾರಣಗಳಿಂದ ಆಗಿರಲಿಲ್ಲ. ಈಗ ಅದನ್ನು ಬಗೆಹರಿಸಿ ಅದನ್ನು ಮಾಡ್ತಾ ಇದ್ದೀವಿ. ಏನಾಗಿದೆ, ಅವರೇ ಒಂದು ಬ್ಯಾಚ್ ಹೋಗಿ ಕೋರ್ಟಿಗೆ ಸ್ಟೇ ತೊಗೊಳ್ತಾರೆ. ನಾವು ರಿಕ್ರೂಟ್ಮೆಂಟ್ ನೋಟಿಫಿಕೇಷನ್ ಮಾಡಿದ ತಕ್ಷಣವೇ ಒಂದು ಬ್ಯಾಚ್ ಹೋಗಿ ಏನೋ ಕಾರಣಕ್ಕೆ ಸ್ಟೇ ತೊಗೊತಾರೆ. ಅವಾಗ ಏನು ಮಾಡಬೇಕು, ನಾವು ಆ ಸ್ಟೇ ವೇಕೇಟ್ ಮಾಡಿಸಿ ಮಾಡಬೇಕು. ಅದನ್ನೇ ಮಾಡ್ತಾ ಇದ್ದೀವಿ. ನಾವು 2 ವರ್ಷ ಈಗ ಅದನ್ನು ಅವ್ರು ಏನು ಕೇಳಿದ್ರು, ಅವ್ರು 3 ವರ್ಷ ಕೇಳಿದ್ರು, ನಾವು 2 ವರ್ಷ. ಎಸ್, ಕೇಳ್ಕೊಂಬಂದಿ ಅಲ್ವಾ. ಇವತ್ತು ಮಾನ್ಯ ಗೃಹ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾಧ್ಯಮಗಳಿಗೆ ನೀಡಿದಂಥ ಒಂದು ಹೇಳಿಕೆ ಏನು ಅಂತಂದ್ರೆ, ಈಗ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆಯ ನೇಮಕಾತಿಗೆ ಸಂಬಂಧಪಟ್ಟಾಗೆ ಮಾಧ್ಯಮ ಮಿತ್ರರು ಕೇಳಿದಂಥ ಪ್ರಶ್ನೆ ಇಷ್ಟೇ. ಸೊ ನೀವು ಯಾವಾಗ ನೇಮಕಾತಿಗಳನ್ನ ಮಾಡ್ತೀರಾ? ಈಗಾಗಲೇ 545, 402 ಅದೇ ಕತೆ ಹೇಳ್ಕೊಂಡೆ ಇರ್ತೀರಾ. ಶೀಘ್ರದಲ್ಲಿ ನೇಮಕಾತಿ ಅಂತ ಹೇಳ್ತೀರಾ. ಯಾವಾಗ ನೋಟಿಫಿಕೇಶನ್ಗಳು ಅಂತ ಕೇಳಿದ್ದಕ್ಕೆ ಹಂತ ಹಂತವಾಗಿ ಭರ್ತಿ ಮಾಡ್ತೀವಿ, ಇಷ್ಟು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆ ಇದೆ, 600 PSI ಹುದ್ದೆಗಳದ್ದು ನೇಮಕಾತಿ ಮಾಡೋದಿದೆ, ಸೊ ಫಿನಾನ್ಸ್ ಈಗ ಆಲ್ರೆಡಿ ಅಪ್ರೂವ್ ಆಗಿದೆ ಅಂತೆಲ್ಲ ಹೇಳ್ತಾರೆ. ಅದರ ಜೊತೆ ಇನ್ನೊಂದು ಸ್ಟೇಟ್ಮೆಂಟ್ ತುಂಬ ಇಂಪಾರ್ಟೆಂಟ್ ಹೇಳಿದ್ದಂಥದ್ದು, ಇದೇ ಚಳಿಗಾಲದ ಅಧಿವೇಶನದ ನಂತರ ನಾವು ನೇಮಕಾತಿಗಳನ್ನ ಮಾಡ್ಕೊಳ್ತೀವಿ ಅಂತ ಹೇಳ್ತಾರೆ. ಅಂದರೆ ಹೊಸ ನೇಮಕಾತಿ ಅಧಿಸೂಚನೆಗಳನ್ನ ಹೊರಡಿಸ್ತೀವಿ ಅಂತ. ಸೊ ಸ್ಟೇಟ್ಮೆಂಟ್ ಪ್ರಕಾರ ಅವರ ಒಂದು ಒಪಿನಿಯನ್ ಏನು ಹೇಳಿದ್ದಾರೆ ಅಂದರೆ, ಅಲ್ಲಿ ಕ್ಲಿಯರ್, ಈ ಡಿಸೆಂಬರ್ 8ರ ಚಳಿಗಾಲದ ಅಧಿವೇಶನದಲ್ಲಿ ಈ ಒಳ ಮೀಸಲಾತಿಯ ಸುಗ್ರೀವಾಜ್ಞೆಯನ್ನ ಹೊರಡಿಸಬೇಕಿದೆ. ಸೊ ಅಂಡ್ ಅದನ್ನು ಕಾಯ್ದೆಯಾಗಿ ರೂಪಿಸಬೇಕಿದೆ. ಅದಾದ ನಂತರ ಇನ್ನೇನು ನೇಮಕಾತಿಗಳು. ಐ ಥಿಂಕ್ ನಾನು ಹೇಳಿದಾಗೆ ಮೊದಲಿನಿಂದನೂ ಕೂಡ ಅದನ್ನೇ ಹೇಳ್ಕೊಂಡ್ ಬಂದಿದ್ದೀನಿ, ಜನವರಿಯಿಂದ ನೋಟಿಫಿಕೇಶನ್ಸ್ ಮಾಡ್ತಾರೆ ಅಂತ. ಬಟ್ ಹೆಂಗೆ ಅದು? ಈಗ ಆಲ್ರೆಡಿ ಕೋರ್ಟಲ್ಲಿ ಒಂದು ಕೇಸ್ ಇದೆ, ಯಾವುದು 56% ರಿಸರ್ವೇಷನ್ ಆ್ಯಕ್ಟ್ಗೆ ಕೇಸ್ ಹಾಕಿದ್ದಾರೆ. ಸೊ ಅದ್ರದ್ದು ನಾಳೆ 27th ಹಿಯರಿಂಗ್ ಕೂಡ ಇದೆ. ಅದು ಅಪಾರ್ಟ್, ಈಗ ಅದನ್ನು ಬಿಡಿ, ಬಿಕಾಸ್ ಅದಿನ್ನು ಯಾವುದೇ ಫೈನಲ್ ಆಗಿ ನೇಮಕಾತಿಗಳನ್ನು ನಿಲ್ಲಿಸಲೇಬೇಕು, ಮಾಡಲೇಬಾರ್ದು, ಅದೇನೂ ಇಲ್ಲ. ನೆಕ್ಸ್ಟ್ ಹಿಯರಿಂಗಲ್ಲಿ ಮತ್ತೆ ಏನಾದರೂ ಬದಲಾವಣೆ ಆಗ್ಬೋದು. ಬಟ್ ಇವರೀಗ ಯಾರೋ ಸರ್ಕಾರದವರು ಡಿಸೆಂಬರ್ 8ರ ನಂತರ ಒಳ ಮೀಸಲಾತಿಯ ಸುಗ್ರೀವಾಜ್ಞೆಯನ್ನು ಹೊರಡಿಸಬೇಕಿದೆ. ಅದಕ್ಕೆ ದಯವಿಟ್ಟು ನಾನೆಲ್ಲ ಒಂದು ಸ್ಪರ್ಧಾ ಮಿತ್ರರಲ್ಲಿ ಕೇಳ್ಕೊಳ್ಳೋದಷ್ಟೇ, ಡಿಸೆಂಬರ್ 1ರಂದು ಧಾರವಾಡ ಚಲೋ ಅಂತೇಳಿ ಏನು ಹೋರಾಟ ಈಗ ಹಮ್ಮಿಕೊಳ್ಳಲಾಗಿದೆ ಯುವಜನರ ಅಂದರೆ ಜನಸಾಮಾನ್ಯರ ವೇದಿಕೆ ಮೂಲಕ, ಆ ಹೋರಾಟಕ್ಕೆ ಅಭೂತಪೂರ್ವವಾದ ಬೆಂಬಲವನ್ನು ಕೊಡಿ. ಅದೊಂದು ಹೋರಾಟ ಡಿಸೆಂಬರ್ 8ರ ನಂತರ ಇವರ ಒಂದು ನೋಟಿಫಿಕೇಶನ್ ಮಾಡೋ ನಿರ್ಧಾರ ಇದೆಯಲ್ಲ, ಅದು ಇನ್ನಷ್ಟು ಗಟ್ಟಿಯಾಗುವಂತೆ ಮಾಡುತ್ತೆ. ಇಲ್ಲದೇ ಹೊರತು ಖಂಡಿತವಾಗಿಯೂ ಮತ್ತಷ್ಟು ವಿಳಂಬ ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿ ದಯವಿಟ್ಟು ಆ ಹೋರಾಟಕ್ಕೆ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಮೀರಿ ಎಲ್ಲರೂ ಬೆಂಬಲವನ್ನು ಕೊಟ್ಟರೆ ಖಂಡಿತವಾಗಿಯೂ ಇದೊಂದು ಒತ್ತಡ ಕ್ರಿಯೇಟ್ ಆಗುತ್ತೆ. ಈ ಸೆಷನ್ನಲ್ಲಿ ಕಂಪ್ಲೀಟ್ ಬರೀ ಸ್ಟೂಡೆಂಟ್ಸ್ ವಿಚಾರನೇ ಚರ್ಚೆ ಆಗಬೇಕು, ಆ ರೀತಿಯಾಗಿ ಹೋರಾಟ ನಡೀಬೇಕು. ಆ್ಯಂಡ್ ನಿಮ್ಮ ತಾಲೂಕಿನ MLAಗಳು, ಸ್ಥಳೀಯ ಜನಪ್ರತಿನಿಧಿಗಳಿಗೆ ಈ ವಿಷಯವನ್ನು ಕೂಡಲೇ ಮುಟ್ಟಿಸಿ, ಈ ರೀತಿ ಇದೆ, ನೋಟಿಫಿಕೇಶನ್ ಮಾಡಿಸೋದಕ್ಕೆ ನೀವು ಕೂಡ ಧ್ವನಿಯಾಗಿ ಸದನದಲ್ಲಿ ಈ ವಿಷಯಗಳ ಬಗ್ಗೆ ಧ್ವನಿ ಎತ್ತಿ, ಇಷ್ಟು ಹುದ್ದೆ ಖಾಲಿ ಇದೆ, ಇಷ್ಟು ಜನ ಯುವಕರು ಓದ್ತಾ ಇದ್ದಾರೆ, ಈ ರೀತಿ ವಯೋಮಿತಿ ಸಡಲಿಕ್ಕೆ ಸಿಗಬೇಕು ಅನ್ನೋದನ್ನ ಧ್ವನಿ ಎತ್ತುವಂತೆ ಮಾಡಿದರೆ ಖಂಡಿತವಾಗಿಯೂ ಪಾಸಿಟಿವ್ ಇಂಪ್ಯಾಕ್ಟ್ ಬೀಳುತ್ತೆ. ಇಲ್ಲದೇ ಹೊರತು ಇನ್ನಷ್ಟು ದಿನ ಹಿಂಗೆ ಕೂಡುವಂಥದ್ದು ಯಾರ ಕೈಲೂ ಆಗಲ್ಲ. ಸೊ ಕ್ವಿಕ್ ಆಗಿ ನೋಟಿಫಿಕೇಶನ್ ಆಗಬೇಕು ಅಂದರೆ, ಒಂದು ಈ ಹೋರಾಟ ಯಶಸ್ವಿ ಆಗಬೇಕು, ಎರಡನೇದು ಒಳ ಮೀಸಲಾತಿಯ ವಿಚಾರ ಬಗೆಹರಿಬೇಕು. ಇವೆರಡು ಆಗಿದ್ದೇ ಕರೆ ಆದರೆ ನೋಟಿಫಿಕೇಶನ್ ಆಗುವಂಥದ್ದು ಖಚಿತತೆ 100ಕ್ಕೆ 100ರಷ್ಟು ಇದೆ. ಆ್ಯಂಡ್ ಪೊಲೀಸ್ ಹುದ್ದೆ ಆಕಾಂಕ್ಷಿಗಳು ಹೇಳ್ತೀನಲ್ಲ, PC, PSI ಎಷ್ಟು ದಿನದಿಂದ ಕಾಯ್ತಾ ಇದ್ದೀರಿ ಅಂತಂದರೆ ನಿಜಕ್ಕದು ತಾಳ್ಮೆಯ ಕಟ್ಟೆಯ ಮಿತಿ ಮೀರಿ ಹೋಗಿಬಿಟ್ಟಿದೆ. 2026 ನೋಟಿಫಿಕೇಶನ್ಗಳ ಸುರಿಮಳೆ ಆಗಬೇಕು ನೇಮಕಾತಿ ಅಧಿಸೂಚನೆಗಳು. ಎಷ್ಟಿದೆ ಅಂತಂದರೆ
KPSCಯಲ್ಲೇ ಹಲವಾರು ನೇಮಕಾತಿಗಳು ಆಗೋದಿದೆ. ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್, VAO, KPSCದು ಅಪಾರ್ಟ್ KA ಅವರು ನಡೆಸೋದು VAO, KPSCದು SD, FDA, ಇದು ಸೆಕ್ರೆಟರಿ, ಬೇರೆ ಬೇರೆ ಹಲವಾರು ಹುದ್ದೆಗಳು ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ, ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ, ಆ್ಯಂಡ್ KA ಕೂಡ ತುಂಬ ಇದೆ. ಇನ್ನು ಪೊಲೀಸ್ ನೇಮಕಾತಿ ಕೂಡ ಆಗೋದಿದೆ. ಸೊ ಇದೆಲ್ಲವೂ ಕೂಡ 2026 ಎಲ್ಲವೂ ಕೂಡ ಆದರೆ ಎಷ್ಟು ಹುದ್ದೆಗಳು ಭರ್ತಿ ಆಗುತ್ತೋ ಅಷ್ಟು ಒಂದು ರಿಲೀಫ್ ಅನ್ನೋದು ಓದುತ್ತಿರುವಂಥ ಯುವ ಜನತೆಗೆ ಸಿಗುತ್ತೆ. ಸೊ ಖಂಡಿತವಾಗಿಯೂ ನೀವು ಯಾವುದೇ ಕಾರಣಕ್ಕೂ ಅಲಕ್ಷ್ಯ ಮಾಡದೆ ಈ ಹೋರಾಟಕ್ಕೆ ಬೆಂಬಲ ಕೊಡಿ. ಇನ್ನೇನು ಕೆಲವೇ ದಿನಗಳು ಇವತ್ತು ಆಲ್ರೆಡಿ 26, 27, 28, 29, 30 1ನೇ ತಾರೀಕು ಧಾರವಾಡದ ಸುತ್ತಮುತ್ತ ಜಿಲ್ಲೆಯಲ್ಲಿರುವಂಥ ಆಸ್ಪಿರೆಂಟ್ಸ್ ಕೂಡ ಇವತ್ತಿನ ಹೋರಾಟಕ್ಕೆ ಬನ್ನಿ. ಒಂದು ದೊಡ್ಡ ರ್ಯಾಲಿ ಅವತ್ತು ಮತ್ತೊಮ್ಮೆ ಸುದ್ದಿ ಆಗಬೇಕು ರಾಷ್ಟ್ರೀಯ ಸುದ್ದಿ ಮಾಧ್ಯಮಗಳಲ್ಲಿ. ಆಗ ಈ ಸರ್ಕಾರಕ್ಕೆ ಸರಿಯಾದ ಮುಖಭಂಗ ಆಗೇ ಆಗುತ್ತೆ. ಆಮೇಲೆ ಅವರು ತಾನಾಗಿ ನೋಟಿಫಿಕೇಶನ್ಗಳನ್ನು ಯಾರು ಬೇಡ ಅಂದರೂ ಮಾಡೇ ಮಾಡ್ತಾರೆ. ಇಲ್ಲ ಅಂತಂದರೆ ಅವರಿಗೆ ವಿದ್ಯಾರ್ಥಿಗಳ ಶಕ್ತಿ ಏನು ಅನ್ನೋದು ಗೊತ್ತಾಗಲ್ಲ. ಆ್ಯಂಡ್ ನೀವು ಅಷ್ಟೇ ಯಾವ ಹತಾಶೆಗೆ, ಯಾವ ನೋವಿಗೆ ಒಳಗಾಗಕ್ಕೆ ಹೋಗಬೇಡಿ. ನಿಮ್ಮ ಪ್ರಿಪ್ರೇಷನನ್ನು ಮಾಡಿ ಒಂದಿಷ್ಟು ಅಲ್ಪ ಸ್ವಲ್ಪ ಸಮಯವನ್ನು ಈ ಕಡೆ ಗಮನ ಹರಿಸಿ, ಅದನ್ನು ಹೊರತುಪಡಿಸಿ ತಾಳ್ಮೆಯಿಂದ, ಶ್ರದ್ಧೆಯಿಂದ ನಿಮ್ಮ ತಯಾರಿಯನ್ನು ಮುಂದುವರಿಸಿ ಅಂತ ಹೇಳ್ತಾ ಧನ್ಯವಾದ.